ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ, ಅದುವೇ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ. ಇವತ್ತು ಒಂದು ದಿವಸ ಒಂದು ಊಟ ಮಾಡಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಕಷ್ಟ ಇದೆ ಅಂತೆ ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರುತ್ತೆ. ಆದರೆ ತುಂಬ ಹಸಿದ ಹೊಟ್ಟೆಗೆ ಅನ್ನ ಕೊಡುತ್ತಿರುವಂತಹ ದೇವರು ಅಂತ ಹೇಳ್ಬೋದು. ಈ ಒಂದು ಗ್ರೀನ್ ಸ್ಪೇಸ್ ಅಂತಂದ್ಬಿಟ್ಟು ಒಂದು NGO ನೋಡಿ ವೀಕ್ಷಕರೇ, ಗ್ರೀನ್ ಸ್ಪೇಸ್ NGO ಇಂಥ ಇವರು ನೋಡಿ ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದಾರೆ. ದೇವರು ನಿಜವಾಗ್ಲೂ ಇಂಥ ಒಂದು NGO ಅವರು ಯಾರು ನಡೆಸ್ತಾ ಇದ್ದಾರೋ ಅವರು ಹೆಸರು ಹೇಳೋಕ್ಕೂ ಅವ್ರಿಗೆ ಪಾಪ ಸಾರ್ ಇಲ್ಲ ಸಾರ್ ನಾವು ಹೇಳೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಒಳ್ಳೆಯ ಒಂದು ಕಾರ್ಯ ಮಾಡ್ತಾ ಇರೋದು ಈ ಒಂದು ಹಾಸ್ಪಿಟ್ಲಿನ ಬಡ ರೋಗಿಗಳಿಗೆ ಮತ್ತು ಪೋಷಕರಿಗೆ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂದರೆ ಅಷ್ಟು ಜನ ಕ್ಯೂ ಇದ್ದಾರೆ ವೀಕ್ಷಕರೇ. ನೋಡಿ ಇವ್ರನ್ನ ಒಂದು ಮಾತಾಡೋಣ. ನೋಡಿ ಒಳ್ಳೆಯ ಪಲಾವು, ಚಿತ್ರಾನ್ನ ಫ್ರೆಶ್ ಆಗಿ ತಗೊಬಂದು ನೋಡಿ. ಮೊಟ್ಟೆ ಇನ್ನು ಮೋಸ್ಟ್ಲಿ ಎಲ್ಲ ಆಗೋಗ್ತಾ ಇದೆ ಅಂತ ಕಾಣಿಸುತ್ತೆ. ನೋಡಿ ಅಲ್ಲಿ ಸುಮಾರು ಅವ್ರು ಕುಕ್ ಅವರೇ ನದೀಮ್ ಭಾಷಾ ಅವರೇ ಚೆನ್ನಾಗಿ ಮಾಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ತಾವು? 2014 ಇದೇ ಸೇವೆ ನಿಮಗೆ. ನಿಮ್ಗೆ ದೇವರು ಒಳ್ಳೇದು ಮಾಡಲಿ ನಿಮಗೆ, ನಿಮ್ಮ ಕುಟುಂಬಕ್ಕೂ. ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದೀರಾ. ಒಳ್ಳೆಯ ಕಾರ್ಯಕ್ರಮ ಇದು. ಇದೇ ರೀತಿ ಇನ್ನೂ NGOಗಳು ಮಾಡಲಿ ಅಂತ ನಾವು ಆಸೆ ಪಡ್ತೀವಿ. ನೋಡಿ ಸರ್, ಯಾವತ್ತು ಕೊಡ್ತೀರಾ ಸರ್? ಸಾಟರ್ಡೆ ಮಂಡೇ. ಎಷ್ಟು ಜನ ಬರ್ತಾರೆ ಒಂದು ದಿವಸಕ್ಕೆ? 500 ತಗೊಂಡು ಬರ್ತೀನಿ. 500 ತಗೊಂಡ್ಬಂದ್ರು ಮತ್ತೆ ಮಿಕ್ಕಲ್ಲ. ಓಕೆ, ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಬಾಸ್ ಯಾರಿದ್ದಾರೆ ಅವ್ರಿಗೆ ಹೇಳಿ, ಅವ್ರ ಹೆಸರು ಹೇಳಲ್ಲ ಅಂತೀರಾ ನೀವು? ಇರಲಿ ಸಂತೋಷ. ಅವ್ರ ಕುಟುಂಬವರ್ಗಕ್ಕೂ ನಿಮಗೂ ನೀವೊಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಇನ್ಚಾರ್ಜು. ತಮ್ಮ ಹೆಸರು ಸರ್? ಮುನೀರ್ ಅಹ್ಮದ್. ಹೌದಾ, ತಮ್ಮ ಹೆಸರು ಸರ್? ಸೈಯದ್. ನೋಡಿ ಇವರು ಸೈಯದ್ ಮುನೀರು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೂ ಇವರು ಕುಟುಂಬ ವರ್ಗಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ವೀಕ್ಷಕರೇ. ನೋಡಿ ಯಾವತ್ತಾದರೂ ಬಂದರೆ ಸೋಮವಾರ, ಸಾಟರ್ಡೆ, ಶನಿವಾರ ಬಂದು ಇಲ್ಲಿ ಯಾರು ಬೇಕಾದ್ರೂ ಊಟ ಮಾಡ್ಕೊಂಡು ಹೋಗೋದು. ಹೊಟ್ಟೆ ತುಂಬ. ವೆಡ್ನೆಸ್ಡೇ ಘೋಷ ಹಾಸ್ಪಿಟ್ಲಾ? ನೋಡಿ ವೆಡ್ನೆಸ್ಡೇ ಘೋಷ ಹಾಸ್ಪಿಟ್ಲ್ ಅಂತ ನೋಡಿ. ಇಂಥ ಒಳ್ಳೆ ಕಾರ್ಯಕ್ರಮ ನೋಡಿ. ಬಾಟ್ಲ್ ನೀರು ಇದು ನೋಡಿ, ಯಾರು ನೀರು ಕೊಡಲ್ಲ ಅಂತ ಅದನ್ನು ಇವರು ಬಾಟ್ಲು, ಬಿಸ್ಲೇರಿ ಬಾಟ್ಲ್ ನೀರು ಕೊಡ್ತಾ ಇದ್ದಾರೆ ವೀಕ್ಷಕರೇ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂದರೆ ಮೋಸ್ಟ್ಲಿ ಈಗ ನಾನು ನೋಡ್ದಂಗೆ ಸುಮಾರು ಒಂದು 70% ಆಗೋಗ್ಬಿಟ್ಟಿದೆ. ನೋಡಿ ಅಲ್ಲೇ ಹೋಗಿ ಅವರು ಅಲ್ಲೇ ಪ್ಲೇಟ್ ಕೊಡ್ತಾ ಇದ್ದಾರೆ. ನೋಡಿ ನಿಜವಾಗ್ಲೂ ಈ ಥರ ಇದು ಮಾಡ್ತಾಯಿದ್ರೆ ನಿಜವಾಗ್ಲೂ ನಮ್ಗೆ ತುಂಬ ಖುಷಿಯಾಗುತ್ತೆ. ನಮ್ಮ ನಗರದಲ್ಲೇ ಇಂಥ NGOಗಳು ಇದ್ದಾರಾ ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತೆ ವೀಕ್ಷಕರೇ.